ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಆ್ಯಂಡ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ. ಆ್ಯಂಡ್ ಇದು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ನಾನು ಎದ್ದಾಗ 7-7:30 ಆಗಿತ್ತು. 5-5:30 6 ಗಂಟೆಗೆಲ್ಲೇ ಬೆಳಕು ಬಂದುಬಿಟ್ಟಿರುತ್ತೆ. ಬೆಳಕು ಅಷ್ಟೇ ಅಲ್ಲ, ಜೊತೆಗೆ ಶೆಕೆನೂ ಆಗಿಬಿಡುತ್ತೆ. ನನಗೆ ಎಷ್ಟೇ ಶೆಕೆ ಇದ್ರೂ ಬೆಡ್ಶೀಟ್ ಬೇಕೇ ಬೇಕು. ನನಗೆ ಬೆಡ್ಶೀಟ್ ಇಲ್ಲದೆ ನಿದ್ದೆ ಮಾಡೋಕ್ಕಾಗಲ್ಲ. ಕಾಲಿಗೆ ಅಟ್ಲೀಸ್ಟ್ ಬೆಡ್ಶೀಟ್ ಬೇಕಾಗತ್ತೆ ನನಗೆ. ನೆಕ್ಸ್ಟು ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ತೀನಿ. ಅಂದರೆ 2 days ಒನ್ಸು ಇಲ್ಲ 3 days ಒನ್ಸ್ ಆ ಥರ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ ನಿಮಗೆ. ನಾನು ಯೂಸ್ ಮಾಡೋದು ಪ್ಯೂರ್ ಕೋಕೋನಟ್ ಆಯಿಲ್. ಒಂಥರ ಆಗುತ್ತೆ, ಬಟ್ ಅಡ್ಜಸ್ಟ್ ಆಗಿಬಿಟ್ಟಿದೆ ಇವಾಗ ನನಗೆ. ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಆಲ್ಮೋಸ್ಟ್ 1 ವಾರ ಆಗಿತ್ತು ಎಕ್ಸಸೈಸ್ ಮಾಡಿರಲಿಲ್ಲ. ನಂತರ ಮೆಡಿಟೇಷನ್ ಪ್ರಾಣಾಯಾಮ ಎಲ್ಲ ಮುಗಿಸ್ಕೊಂಡೆ. ಒಂಥರ ರಿಲ್ಯಾಕ್ಸ್ ಆಗ್ತಾಯಿತ್ತು ನನಗೆ. ಮನೆ ಕ್ಲೀನ್ ಮಾಡೋದು ತುಂಬ ಆಯಿತು. ಮನೆ ಕ್ಲೀನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಈ ಶೆಕೆಗೆ ಮಾಡೋಕ್ಕೆ ತುಂಬ ಹಿಂಸೆ ಅನಿಸುತ್ತೆ. ಆದರೆ ಏನು ಮಾಡೋದು, ವಿಧಿ ಇಲ್ಲ, ನಾವೇ ಮಾಡಬೇಕು. ಈ ಬುಕ್ ರ್ಯಾಕ್ ಕ್ಲೀನ್ ಮಾಡಿರಲಿಲ್ಲ, ಆ ಟೇಬಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಾನು ಈ ವರ್ಷ ಶುರುವಾದಾಗಲೇ ಹೇಳಿದ್ದೆ, ಒಂದು 40 ಬುಕ್ಸ್ ಆದರೂ ಈ ವರ್ಷ ಓದಬೇಕು ಅಂತ ಅಂದ್ಬಿಟ್ಟು. ಸುಮಾರು ಬುಕ್ಸ್ ಇದೆ, ಅದೆಲ್ಲನೂ ಓದಬೇಕು. ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಈ ಇಯರ್ ಆದಷ್ಟು ಬುಕ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮಪ್ಪ ಪಾತ್ರೆ ವಾಶ್ ಮಾಡಿದೆ ಹಾಗೆ ಹೋಗ್ಬಿಟ್ಟಿದ್ರು. ಸೊ ನಾನೇ ಎಲ್ಲನೂ ವಾಶ್ ಮಾಡ್ಕೊಂಡೆ, ಬಿಕಾಸ್ ಅವ್ರಿಗೆ ಹುಷಾರಿಲ್ಲ. ಅದಕ್ಕೆ ನಾನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡದಾಯ್ತು. ಕಸ ಗುಡಿಸಿ ಪಾತ್ರೆ ತೊಳೆದು ಮನೆಯೆಲ್ಲನೂ ಒರೆಸ್ಕೊಂಡೆ. ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಈ ಮನೇಲಿ ಏನೂ ಐಟಮ್ಸೇ ಇಲ್ಲ ಅಂತ ಫೀಲ್ ಮಾಡ್ತಿದ್ದೆ. ಆದರೆ ಇವಾಗ ಈ ಮನೆ ಫುಲ್ ತುಂಬೋಗಿದೆ. ಎಲ್ಲಪ್ಪ ಇಡ್ಲಿ ಅಂತ ಅನ್ನಿಸ್ತಿರುತ್ತೆ ನನಗೆ. ಅಷ್ಟು ಐಟಮ್ಸ್ ಆಗಿಬಿಟ್ಟಿದೆ ಕಬೋರ್ಡಲ್ಲಿ ಆಗಿರ್ಬೋದು, ಎಲ್ಲ ಕಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮನೆ ಅಂದಮೇಲೆ ಇದೆಲ್ಲ ಎತ್ತಿದೆ. ಸ್ವಲ್ಪ ಕೂದಲು ಡ್ರೈ ಆಗಿತ್ತು ಅಂತ ಡವ್ ಅವ್ರದ್ದು ಹೇರ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಂದು 5th or 6th ಟ್ಯೂಬ್ ಅಂತ ಅನಿಸುತ್ತೆ, ನಿಮ್ಮೆಲ್ರಿಗೂ ಗೊತ್ತು. ನನಗೆ ಇದ್ರ ಸ್ಮೆಲ್ ಅಂತೂ ಸಖತ್ ಇಷ್ಟ ಆಗುತ್ತೆ. ಅಪ್ಲೈ ಮಾಡಿ ಒಂದು 20 minutes ಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿದಾಗ ಏನು ಕಂಡೀಷ್ನರ್ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಇದೊಂದೇ ಸಾಕು. ಆ್ಯಂಡ್ ನಿಮ್ಮದೇ ಅಂದ್ರೆ ತೀರಾ ಫ್ರಿಜ್ ಇದ್ದರೆ ಅಥವಾ ಡ್ರೈ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನೋಸ್ ಸ್ಟ್ರಿಪ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಗ್ಲೈಕಾಲಿಕ್ ಆ್ಯಸಿಡ್ ಹಾಕ್ಬಿಟ್ಟು ನನ್ನ ನೋಸ್ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಅದಾದಮೇಲೆ ಮತ್ತೆ ಸ್ಟ್ರಿಪ್ಪಿಗೂ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಟೋನರ್ನ ಯೂಸ್ ಮಾಡ್ಬೋದು. ಅದು ಅಪ್ಲೈ ಮಾಡಿ ಆದಮೇಲೆ ನಾನು ಬ್ರೇಕ್ ಬೇಕಲ್ಲ ಒಂದು 20 minutes. ಆ ಗ್ಯಾಪಲ್ಲಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದೆ. ಅಫ್ಕೋರ್ಸ್ ಕಾಫಿ ಇಲ್ಲ ಅಂದರೆ ಆ ದಿನನೇ ಫುಲ್ಫಿಲ್ ಆಗಲ್ಲ. ಕಾಫಿ ಲವರ್ಸಿಗೆ ಮಾತ್ರ ಅರ್ಥ ಆಗುತ್ತೆ ಇದು. ನಾನು ಅಷ್ಟೇ 3 ತಿಂಗಳು ಕಾಫಿ ಕುಡಿದೇ ಬಿಟ್ಟಿದ್ದೀನಿ ಗುಳ್ಳೆ ಆಗುತ್ತೆ ಅಂತ. ಬಟ್ ಒನ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ಮೇಲೆ ಗೊತ್ತಾಯಿತು, ಗುಳ್ಳೆ ಆಗುತ್ತೆ ಅಂತ ಅಂದ್ಕೊಂಡು ನೀನು ಕಾಫಿ ಕುಡಿದ್ರೆ ಖಂಡಿತ ಆಗುತ್ತೆ, ಆಗಲ್ಲ ಅಂತ ಅಂದ್ಕೊಂಡು ಕಾಫಿ ಕುಡಿದು ನೋಡು, ಖಂಡಿತ ಗುಳ್ಳೆ ಆಗಲ್ಲ ಅಂತ ಹೇಳಿದ್ರು. ಅವಾಗಿಂದ ನಾನು ಹಾಗೆ ಅಂದ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಗುಳ್ಳೆ ಆಗ್ತಿಲ್ಲ, ಟಚ್ಡ್ ಆಗದೆ ಇರಲಿ ಅಂತ ಬಯಸ್ತೀನಿ. ಎಷ್ಟು ವೈಟ್ ಹೆಡ್ಸ್ ಆಗಿದೆ ನೋಡಿ, ನನಗೆ ಯಕ್ಕಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟು ಶವರ್ ಟೈಮ್. ಬರೀ ಸ್ನಾನ ಮಾಡ್ಕೊಂಡೇ ಇರಬೇಕು ಅನ್ಸುತ್ತೆ, ಅಷ್ಟು ಶೆಕೆ ಆಗ್ತಿರುತ್ತೆ. ಶ್ಯಾಂಪೂಗೆ ನಾನು ಯೂಸ್ ಮಾಡ್ತಿರೋದು ಡವ್ ಹೇರ್ ಫಾಲ್ ರೆಸ್ಕ್ಯೂ ಶ್ಯಾಂಪು. ನೀವು ಯಾವುದೇ ಶ್ಯಾಂಪು ಬಳಸ್ತೀರಾ ಅಂದ್ರೂ ಕೂಡ ಡೈಲ್ಯೂಟ್ ಮಾಡಿ ಯೂಸ್ ಮಾಡಿ. ಡೈರೆಕ್ಟ್ ಶ್ಯಾಂಪೂನ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಗೋ ಟು ಶ್ಯಾಂಪು. ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ ನಾನು 8ರಿಂದ 9 ವರ್ಷ ಈ ಶ್ಯಾಂಪೂನ ಯೂಸ್ ಮಾಡಿದ್ದೀನಿ ಬಿಫೋರ್ ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್. ಯಾರು ನನ್ನ ಡೇ 1 ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ನಾನು ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ಈ ಶ್ಯಾಂಪೂನ ಎಷ್ಟು ಸರ್ತಿ ತೋರಿಸಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೇರ್ ಕೇರ್ ಎಲ್ಲ ಮಾಡಿದಾಗ ನಾನು ಈ ಶ್ಯಾಂಪೂ ಬಗ್ಗೆ ತುಂಬ ಮಾತಾಡಿದ್ದೀನಿ, ತೋರಿಸಿದ್ದೀನಿ ಕೂಡ. ಇದು ಎನ್ರಿಚ್ಡ್ ವಿತ್ ಬಯೋ ಪ್ರೋಟೀನ್ ಕೇರ್ ಹಾಗೆ ಅಮಿನೋ ಪ್ರೋಟೀನ್ ಫಾರ್ಮುಲಾ that helps to give up to 25x resistance against hair fall. ಖಂಡಿತ ಹೇರ್ ಫಾಲ್ ಆಗೋದಿಲ್ಲ, ಬಿಕಾಸ್ ನನ್ಗೆ ಏನೇ ಒಂದು ಹೇರ್ ಪ್ರಾಬ್ಲಮ್ ಆಯಿತು ಅಂದರೆ ನಾನು ವಾಪಸ್ ಇದೇ ಶ್ಯಾಂಪೂಗೆ ಬರ್ತೀನಿ. ನೀವು ನೋಡಿರ್ತೀರಾ ಕೂಡ. ಆ್ಯಂಡ್ ಈಗ ಡವ್ಸ್ ಟೆಕ್ನಾಲಜಿ ಹೇಗೆ ಅಂದರೆ ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಡ್ಯಾಮೇಜ್ ಹೇರ್ನ ರಿಪೇರ್ ಕೂಡ ಮಾಡುತ್ತೆ, ಆ್ಯಂಡ್ ನಮ್ಮ ಹೇರ್ನ ರೀಸ್ಟೋರ್ ಮಾಡುತ್ತೆ. ನಾನು ಹೇರ್ ವಾಶ್ ಮಾಡಿದಾಗ ಇಷ್ಟಾದರೂ ಹೇರ್ ಫಾಲ್ ಆಗೇ ಆಗುತ್ತೆ. ಇಷ್ಟು ಕಾಮನ್ ಆಯಿತಾ, ಅದೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಬ್ಲೋ ಡ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ನನ್ನ ಕೂದಲು ಈ ಥರ ಇದೆ, ತುಂಬಾ ಸಾಫ್ಟ್ ಆಗಿದೆ, ತುಂಬ ಬೌನ್ಸಿ ಆಗಿದೆ. ಬಿಕಾಸ್ ನಾನು ಇದಕ್ಕೂ ಮುಂಚೆ ಹೇರ್ ಮಾಸ್ಕ್ ಕೂಡ ಯೂಸ್ ಮಾಡಿದ್ದೀನಿ, ಅದು ನಮ್ಮ ಹೇರ್ ಸಾಫ್ಟ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ಅದ್ರ ಬಗ್ಗೆ ಅಂತೂ ನಾನು ಸುಮಾರು ಸತಿ ಹೇಳ್ತೀನಿ, ಇವಾಗ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಲುಕ್ ಅಟ್ ಮೈ ಹೇರ್. ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ ಡವ್ ಅವ್ರದ್ದು, ಅದು ಕಂಪ್ಲೀಟ್ಲಿ ವೀಗನ್ ಆ್ಯಂಡ್ ನಾಟ್ ಅನಿಮಲ್ ಟೆಸ್ಟೆಡ್, ವಿಚ್ ಈಸ್ ಅಮೇಝಿಂಗ್. ಸೊ ಲುಕ್ ಅಟ್ ಮೈ ಹೇರ್, ಎಷ್ಟು ವಾಲ್ಯೂಮ್ನೆಸ್ ಆಗಿದೆ, ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ನೀವು ಕಣ್ಮುಚ್ಕೊಂಡು ಈ ಶ್ಯಾಂಪೂನ ಟ್ರೈ ಮಾಡ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಮಾಡಿದರೆ ನನಗೆ ತಿಳಿಸ್ಬೋದು ಕೂಡ. ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡಿದೆ. ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡಿ, ಹಾಗೆ ಟ್ಯಾಗ್ ಲಿಸ್ಟ್ನ ಕೂಡ ಚೆಕ್ ಮಾಡಿ. ಆಮೇಲೆ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದಾಯ್ತು. ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದು, ಆದರೆ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ 5 ಗಂಟೆಗೆ ಮಾಡಬೇಕು 6 ಗಂಟೆಗೆ ಮಾಡಬೇಕು ಅನ್ನೋದು ಏನಿಲ್ಲ. ಯಾಕಂದರೆ ನೀವು ದೇವಸ್ಥಾನದಲ್ಲಿ ನೋಡಿರ್ತೀರಾ, ಅವ್ರು ಇಡೀ ದಿನ ಪೂಜೆ ಮಾಡ್ತಿರ್ತಾರೆ. ಸೊ ತಪ್ಪಾಗಲ್ಲ. ಲೇಟ್ ಆಯ್ತಂದ್ರೆ ಲೇಟಾಗೆ ಪೂಜೆ ಮಾಡಿ, ಏನೂ ತೊಂದರೆ ಇಲ್ಲ. ಆ್ಯಂಡ್ ತುಂಬ ಜನ ಹೇಳ್ತೀರಾ ಅಕ್ಕ ಊದ್ಗಡ್ಡಿಯಲ್ಲಿ ರಾಯರಿಗೆ ಪೂಜೆ ಮಾಡಬೇಡಿ
ಮಾಡ್ಕೊಳ್ಳಿ ಅಂತ. ಆ್ಯಂಡ್ ನಾನು ಕಂಡ್ಕೊಂಡಿದ್ದೇನು ಗೊತ್ತಾ, ನಿಮ್ಮ ಭಕ್ತಿ ಶುದ್ಧವಾಗಿದ್ರೆ ಖಂಡಿತ ದೇವ್ರಿಗೆ ತಲುಪುತ್ತೆ. ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದೇನೂ ಇಲ್ಲ. ನಿಮಗೆ ಗೊತ್ತಿದ್ರೆ ಪಾಂಡುರಂಗ ಮತ್ತು ಅಜ್ಜಿ ಕತೆ ತಿಳ್ಕೊಳ್ಳಿ. ಪಾಂಡುರಂಗಂಗೆ ನೈವೇದ್ಯಕ್ಕೆ ಅಜ್ಜಿ ಹತ್ರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಮೀನನ್ನ ತಗೊಂಡೋಗಿ ಕೊಟ್ಟಿತ್ತು, ಆದರೆ ಆ ಮೀನು ಹೂವಾಗಿ ಕನ್ವರ್ಟ್ ಆಗಿತ್ತು. ಸೊ ಅಷ್ಟೇ, ನಿಮ್ಮ ಭಕ್ತಿ ಶುದ್ಧವಾಗಿದ್ರೆ ದೇವ್ರಿಗೆ ಖಂಡಿತ ತಲುಪುತ್ತೆ. ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದೇನೂ ಇಲ್ಲ. ಇದು ನನ್ನ ಒಪಿನಿಯನ್, ಯಾರು ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ. ನನಗೆ ಏನು ಅನ್ನಿಸ್ತು ಅಂತ ಡೈರೆಕ್ಟಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ನಾನು ಚಪಾತಿ ಮಾಡ್ಕೊಂಡೆ. ನಾನು ರಾತ್ರಿನೇ ಟೊಮೆಟೊ ಗೊಜ್ಜು ಮಾಡಿಟ್ಟಿದ್ದೆ, ಅದಕ್ಕೆ ನಾನು ಚಪಾತಿ ಸುಟ್ಕೊಂಡಿದ್ದು. ಒಂದು ಸೌತೆಕಾಯಿ ಅಂತ ಕಟ್ ಮಾಡ್ಕೊಂಡೆ. ಅಪ್ಪ ಅವರಿಗೆ ಮುದ್ದೆ ಮತ್ತೆ ಸಾಂಬಾರು ಹೊರಗಡೆಯಿಂದಾನೆ ತಗೊಂಡ್ಬಂದಿದ್ರು. ಸೊ ಅವ್ರು ಮುದ್ದೆ ತಿನ್ಕೊಂಡ್ರು, ನಾನು ಚಪಾತಿ ತಿನ್ಕೊಂಡೆ. ಒನ್ ಟೈಮಲ್ಲಿ ನನಗೆ ಚಪಾತಿ ಮತ್ತೆ ಎಗ್ ಬುರ್ಜಿ ಅಂದರೆ ಸಖತ್ ಇಷ್ಟ ಆಯ್ತಾ, ತುಂಬ ಇಷ್ಟಪಟ್ಟು ತಿಂತಿದ್ದೆ. ಆಮೇಲೆ ಟೊಮೊಟೊ ಗೊಜ್ಜು ಮತ್ತೆ ಚಪಾತಿ ಕೂಡ ಒಳ್ಳೆ ಕಾಂಬಿನೇಷನ್. ಸೊ ಅದನ್ನ ಇವಾಗ ತಿಂತಾ ಇದ್ದೀನಿ, ಬಿಕಾಸ್ ನಾನು ನಾನ್ ವೆಜ್ ಬಿಟ್ಟಿರೋ ಕಾರಣ. ಆ್ಯಂಡ್ ಹೊರಗಡೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ನನಗೆ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಒಂಥರ ಥೆರಪಿ ಥರ ಅನ್ಸುತ್ತೆ. ಅದು ಕ್ಯಾಮ್ರಾ ಮುಂದೆ ರೆಡಿ ಆಗೋದು ಇನ್ನೂ ಖುಷಿ ಕೊಡುತ್ತೆ ನನಗೆ, ಬಿಕಾಸ್ ನಾವು ಕ್ಯಾಮ್ರಾದಲ್ಲೇ ಬದುಕ್ತಾ ಇದ್ದೀವಿ, ಸಾಯ ಗಂಟ ಕ್ಯಾಮ್ರಾದಲ್ಲೇ ಇರ್ತೀವಿ. ಸೊ ಏನೋ ಒಂಥರ ವೈಬ್ ಆಯ್ತಾ. ಈ ಸೆಟ್ಟು ನಾನು ಮ್ಯಾಕ್ಸಿಂದ ತಗೊಂಡು ಬಂದಿದ್ದು. ಲಿಂಕ್ ಆದರೆ ಕೊಡ್ತೀನಿ, ಹುಡುಕ್ತೀನಿ, ಇಲ್ಲ ಅಂತಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇವತ್ತು ಕಾಜಲ್ನ ಸ್ಕಿಪ್ ಮಾಡಿ ಐಲೈನರ್ನ ಯೂಸ್ ಮಾಡಿದ್ದೀನಿ ಮತ್ತು ಮಸ್ಕಾರ ಯೂಸ್ ಮಾಡಿದ್ದೀನಿ, ಬ್ಲಷ್ ಅಪ್ಲೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದ್ದೆ ಆಯಿತಾ. ಆ್ಯಕ್ಚುಲಿ ಐಲೈನರ್ ಚೆನ್ನಾಗಿ ಕಾಣ್ತಿದೆ ನನಗೆ. ನಾನು ಅಂದ್ಕೊಂಡೆ ಕಾಜಲ್ ಚೆನ್ನಾಗಿ ಕಾಣುತ್ತೆ ಅಂತ, ಬಟ್ ನೋ, ಐಲೈನರ್ ಇನ್ನೂ ಚೆನ್ನಾಗಿ ಕಾಣ್ತಿದೆ ನನಗೆ. ನಂಗೆ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರು ಆಯಿತಾ, ಅಕ್ಕ ನೀವು ಕಾಜಲ್ ಹಾಕೋಬೇಡಿ, ಐಲೈನರ್ಗೆ ಶಿಫ್ಟ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ. ಥ್ಯಾಂಕ್ ಯು ಸೊ ಮಚ್, ಬಿಕಾಸ್ ಚೆನ್ನಾಗಿ ಕಾಣ್ತಿದೆ. ಹೇರ್ ಕಟ್ ಅಂತೂ ಹೇಳೋಕ್ಕೆ ಹೋಗ್ಬಿಡಿ, ಏನೋ ಮಾಡ್ಕೊಳಕ್ಕೆ ಹೋಗಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಒಂದು 2 ವೀಕ್ಸ್ ಆದರೂ ಬೇಕು ಸೆಟ್ಲ್ ಆಗೋದಕ್ಕೆ. ನೋಡೋಣ. ರೆಡಿ ಆಗಿಬಿಟ್ಟು ಸೀದಾ ನಾನು ಹೊರಟಿದ್ದು ಮಂತ್ರಿ ಮಾಲ್ಗೆ. ಆನ್ ದಿ ವೇ ಹೋಗ್ತಾರೆ ನನಗೆ ತಲೆನೋವು ಶುರು ಆಗ್ಬಿಡ್ತು. ಗುರು, ಈ ತಲೆನೋವುದು ಏನಂತಾನೆ ಗೊತ್ತಿಲ್ಲ. ನಾನು ಇನ್ವೈಟ್ ಮಾಡ್ದೇ ಬರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಆ ತಲೆನೋವಿಗೆ. ಅಂದ್ರೆ ಹೆಂಗ್ ಗೊತ್ತಾ, ಕುಂತ್ಕೊಂಡ್ರೆ ತಲೆನೋವು ಬರುತ್ತೆ, ನಿಂತ್ಕೊಂಡ್ರೆ ತಲೆನೋವು ಬರುತ್ತೆ, ಆದ್ರೂ ಸಡನ್ ಆಗಿ ಕೂತು ಸಡನ್ ಆಗಿ ಎದ್ದಾಗ ತಲೆನೋವು ಬರುತ್ತೆ, ಗಾಳಿಗೆ ತಲೆನೋವು ಬರುತ್ತೆ, ಬಿಸಿಲಿಗೆ ತಲೆನೋವು ಬರುತ್ತೆ, ಆಮೇಲೆ ತೀರಾ ಸೌಂಡ್ ಆದ್ರೂ ಕಿವಿಗೆ ಬಿತ್ತು ಅಂದ್ರೆ ತಲೆನೋವು ಬರುತ್ತೆ. ಇನ್ ಹೆಂಗುರು ನಾವಿರ್ಬೇಕು. ಮತ್ತೆ ಟೈಟ್ ಆಗಿ ತಲೆ ಬಾಚಂಗಿಲ್ಲ, ಆಮೇಲೆ ಹೇರ್ ಸ್ಟೈಲ್ ಮಾಡಂಗಿಲ್ಲ, ತಲೆನೋವು ಬರುತ್ತೆ. ಇನ್ ಯಾವ ತರ ನಾವು ಸರ್ವೈವ್ ಆಗ್ಬೇಕು ಅಂತ ಗೊತ್ತಿಲ್ಲ. ಏನಾದ್ರೂ ಮಾಡಿ ತಲೆನೋವಿಗೆ ಹೋಗಿಸ್ಬೇಕಲ್ಲ, ಹೆಂಗ್ ಹೋಗ್ಸೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಫ್ರಸ್ಟ್ರೇಟ್ ಆಗಿದ್ದೀನಿ ಗೊತ್ತಾ. ಹೋಗಿದ ತಕ್ಷಣ ಬಿಸಿ ಬಿಸಿ ಒಂದು ಲೋಟ ಕಾಫಿ ಕೊಡ್ದೆ ಮಾಲಲ್ಲಿ. ಇಟ್ ಕಾಸ್ಟೆಡ್ ಮೀ 150 rupees. ವರ್ತ್ ಅಂತ ಅನ್ನಿಸ್ತು, ಆದರೆ 150 rupees ಕೊಟ್ಟು ಕುಡಿಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಬಟ್ ನಂಗೆ ತೀರಾ ತಲೆನೋವ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಕಾಫಿನ ಇಸ್ಕೊಂಡು ಕುಡ್ತಿದ್ದು ಅಷ್ಟೇ. ಬಟ್ ಚೆನ್ನಾಗಿತ್ತು. ನಾನು ಮಾಲಿಗೆ ಯಾಕೆ ಹೋದೆ ಅಂತಂದರೆ, ನಂದು ಮೊಬೈಲ್ದು ಗಾಡು ಹೊಡೆದೋಗಿತ್ತು ಆಯಿತಾ. ಹಾಕ್ಸಿ 3 ದಿನಕ್ಕೆ ಹೊಡೆದಾಕೊಂಡ್ಬಿಟ್ಟಿದ್ದೆ. ಅವ್ರು ನನಗೆ ಹೇಳಿದರು 6 monthsವರೆಗೂ ನಿಮಗೆ ವಾರಂಟಿ ಇರುತ್ತೆ, ನೀವು ಬಂದು ಎಕ್ಸ್ಚೇಂಜ್ ಮಾಡಿಸ್ಕೋಬೋದು ಅಂತ. ಆದರೆ ಆ ಅಣ್ಣ ಇರಲಿಲ್ಲ. ವಿಧಿ ಇಲ್ಲದೆ ನಾನು ಫುಲ್ ಅಮೌಂಟ್ ಕೊಟ್ಟು ಮತ್ತೆ ನಾನು ಗಾರ್ಡ್ನ ಹಾಕ್ಸ್ಕೊಂಡು ಮತ್ತೆ ನನ್ನ ಕ್ಯಾಮ್ರಾ ಲೆನ್ಸ್ಗೆ ಕೂಡ ಕೇಸ್ನ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಬಿಕಾಸ್ ಹೊಡೆದೋಗಿರೋದೆಲ್ಲ ಯೂಸ್ ಮಾಡಬಾರ್ದು ಅಂತಲ್ವಾ, ಅದಕ್ಕೋಸ್ಕರ ಹಾಕ್ಸ್ಬಿಟ್ಟೆ ಅಷ್ಟೇ. ಏನು ಗೊತ್ತಾ, ನನಗೆ ಮಾಲಲ್ಲಿ ಈ ಲಂಡನ್ ಬಸ್ ಕಾಣಿಸ್ತಾ ಆಯ್ತಾ. ನಂಗೆ ತುಂಬ ಆಸೆ ಆಗ್ಬಿಡ್ತು ಅದ್ರಲ್ಲಿ ಹತ್ತು ಕೂತ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಅವ್ರು ಕೂರಿಸ್ಕೊಳ್ಳೋದಂತ ಗೊತ್ತಾದ್ಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಬಿಕಾಸ್ ಅದು ಚಿಕ್ಕ ಮಕ್ಳಿಗಂತೆ, ನಮ್ಮಂತವ್ರಿಗೆ ಅಲ್ವಂತೆ. ನಾನು ಕತ್ತೆ ಥರ ಬೆಳೆದಿದ್ದೀನಿ ಬಿಟ್ರೆ ಚಿಕ್ಕ ಹುಡುಗಿ ಥರನೇ ಆಡ್ತಿರ್ತೀನಿ. ಬಿಕಾಸ್ ನೀವು ನೋಡಿರ್ತೀರ, ಕಿರ್ಚಾಡೋದು ನಗಾಡೋದು ಕೂಗಾಡೋದೆಲ್ಲ ನಾನು ಹಾಗೆ ಇರೋದು. ಗೊತ್ತಿಲ್ಲ, ನಂಗೆ ಯಾಕೋ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸಿಲ್ಲ. ಸೊ ನಾನು ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ. ನಂಗೆ ಯಾವ್ದು ಬೇಕಾ ಅಂತ ಹುಡುಕ್ತಿದ್ದೆ. ಫಸ್ಟ್ ಝೀ ಕೋಡಿಗೆ ಹೋದೆ, ಆಮೇಲೆ ನಮ್ಮ ಅಪ್ಪಂಗೆ 2 ಶಾರ್ಟ್ಸ್ ತಗೊಂಡೆ, ಆಮೇಲೆ ವೆಸ್ಟ್ ಸೈಡಿಗೆ ಬಂದೆ. ಎಲ್ಲೆಲ್ಲೂ ನಾನೇ ಎಲ್ಲ ಕಡೆ ನಾನೇ. ಸಖತ್ತಾಗತ್ತಲ್ಲ ಹಿಂಗಿದೆ ಅಂತ. ಎಲ್ಲ ಕಡೆ ನಾನಿದ್ದೀನಿ. ಏನು ಗೊತ್ತಾ, ಫಸ್ಟು ಜೋರಾಗಿ ಕಿರಿಚ್ಬಿಡ್ತಿದ್ದೆ, ಆಮೇಲೆ ರಿಯಲೈಸ್ ಆಯಿತು, ನಾನು ಟ್ರಯಲ್ ರೂಮಲ್ಲಿ ಇದ್ದೀನಿ ಅಲ್ವಾ ಅಂದ್ಬಿಟ್ಟು. ಆ್ಯಂಡ್ ವೆಸ್ಟ್ ಸೈಡಲ್ಲಿ ಪ್ಯಾಂಟ್ ತೊಗೊಂಡೆ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹೈಟ್ಗೆ ಪ್ಯಾಂಟ್ ಸಿಕ್ಬಿಡ್ತು ಅಂದರೆ ಹಿಂದೂ ಮುಂದೆ ಯೋಚನೆ ಮಾಡದೆ ತೊಗೊಂಡ್ಬಿಡ್ತೀನಿ ನಾನು. ಅದಕ್ಕೆ ನಾನು ಜಾಸ್ತಿ ವೆಸ್ಟ್ ಸೈಡಿಗೆ ಹೋಗ್ತೀನಿ, ಬಿಕಾಸ್ ಅಲ್ಲಿ ನಂಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದೇನು ಗೊತ್ತಾ, ವೆಸ್ಟ್ ಸೈಡ್ದು ಬಟ್ಟೆಗಳು ಹಾಕೊಂಡ್ರೆ ಈ ಥರ ತೇಲ್ತಿರ್ತೀವಂತೆ. ಆದರೆ ನಾನು ಯಾವತ್ತೂ ತೇಲೇ ಇಲ್ವಲ್ಲ, ಯಾಕೆ ಹಂಗೆ? ಜೋಕ್ಸ್ ಅಪಾರ್ಟ್, ನನಗೂ ಗೊತ್ತು ಅದು ಅಡ್ವರ್ಟೈಸ್ಮೆಂಟ್ ಅಂದ್ಬಿಟ್ಟು. ಇನ್ನೊಂದೇನು ಗೊತ್ತಾ, ನಾನು 16-15 years ಓಲ್ಡು ಪ್ಯಾಂಟ್ ನೋಡಿದೆ. ಲೆಂತು ಸಖತ್ತಾಗಿದೆ. ಐ ಥಿಂಕ್ 43 ಅಂತ ಅನ್ಸುತ್ತೆ ಲೆಂತು, ಆದರೆ ಹಿಪ್ ಹತ್ರ ಆಗ್ತಿರ್ಲಿಲ್ಲ. ಲೇಟರ್ ಐ ರಿಯಲೈಸ್ಡ್ 15-16 years ಮಕ್ಕಳಿಗೆ ನೀವು ಲೆಂತ್ 43 ಕೊಡ್ತೀರಾ ಅಂದರೆ ವೈ ನಾಟ್ ಅಸ್? ನಾವು ಸ್ವಲ್ಪ ದೊಡ್ಡವರಲ್ವಾ ಅವ್ರಿಗಿಂತ, ನಮ್ಮ ಪ್ಯಾಂಟ್ ಇನ್ನೂ ಲೆಂತ್ ಆಗಿರ್ಬೇಕಲ್ವಾ? ಅದ್ಯಾಕೆ ನಿಮಗೆ ಅರ್ಥ ಆಗಿಲ್ಲ ಅಂತ ನನಗೆ ಅರ್ಥ ಆಗಿಲ್ಲ. ಬಟ್ ಐ ಡೋಂಟ್ ನೋ, ನೋಡಬೇಕು ನೆಕ್ಸ್ಟು ಯಾವಾಗಾದರೂ ಅವರು ಪ್ಯಾಂಟ್ ಲೆಂತ್ನ ಮಾಡಿದ್ರೆ ಖಂಡಿತವಾಗಿ ಮಿಸ್ ಮಾಡದೆ ತೊಗೊಂಡು ಬರ್ತೀನಿ. ಆ್ಯಂಡ್ ಆನ್ ದಿ ವೇ ಬರ್ತಾ ಊಟ ಮುಗಿಸ್ಕೊಂಡೆ. ಅಲ್ಲಿ ನನಗೆ ಮಸಾಲ ಪಾಪಡ್ ಇಷ್ಟ ಆಗುತ್ತೆ, ಬಿಕಾಸ್ ಅದು ನನಗೆ ಮೌತ್ ಫುಲ್ ಅಂತ ಅನ್ಸುತ್ತೆ. ನಿಮಗೆ ಹುಳಿ ಖಾರ ಉಪ್ಪು ಎಲ್ಲ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಾದಮೇಲೆ ಪನ್ನೀರ್ ಫ್ರೈ ತೊಗೊಂಡು ನೆಕ್ಸ್ಟು ದಾಲ್ ಕಿಚಡಿ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕಾಫಿ ಕುಡಿಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಅದಾದಮೇಲೆ ಸರಿ ಆಯಿತು ಕುಡಿನ ಅಂತ ಅಂದ್ಕೊಂಡು
ಬಿಸಿ ಬಿಸಿ ಒಂದು ಲೋಟ ಕಾಫಿನೂ ಕುಡ್ದಿದ್ದಾಯ್ತು. ಇನ್ನೊಂದೇನು ಗೊತ್ತಾ, ಕಾಫಿ ನನಗೆ ಯಾವಾಗ ಕೊಟ್ಟರು ನಾನು ಬೇಡ ಅಂತ ಹೇಳಲ್ಲ. ನೀವು ಮಧ್ಯರಾತ್ರಿ ಎಪ್ಸಿ ಕಾಫಿ ಕೊಟ್ಟರು ನಾನು ಕುಡಿತೀನಿ, ಬಿಕಾಸ್ ನನಗೆ ಇಷ್ಟ. ಕಾಫಿ ಆಗಲಿ ಟೀ ಆಗಲಿ, ಸ್ಪೆಷಲಿ ಶೂಟಿಂಗಲ್ಲಿ ನಮಗೆ ಬೇಕೇ ಬೇಕು. ಸ್ಟ್ರೆಸ್ಸಲ್ಲಿ ಇರ್ತೀವಿ ಆಯ್ತಾ, ಆ ಟೈಮಲ್ಲಿ ಒಂದು ಲೋಟ ಟೀ ಅಥವಾ ಕಾಫಿ ಸಿಕ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ಕುಡ್ದಿದ ತಕ್ಷಣ ರಿಲ್ಯಾಕ್ಸ್ ಆಗಿಬಿಡ್ತೀವಿ. ಅದಕ್ಕೆ ಆರ್ಟಿಸ್ಟ್ ಎಲ್ಲರೂ ಅಷ್ಟೇ ಕಾಫಿ ಟೀನ ಪ್ರಿಫರ್ ಮಾಡ್ತಾರೆ. 2% ಆರ್ಟಿಸ್ಟ್ಗಳು ಮಾತ್ರನೇ ಬೇಡ ಅಂತ ದೂರ ಹೋಗ್ತಾರೆ, ಬಿಟ್ಟರೆ ಮಿಕ್ತವ್ರು ಎಲ್ರಿಗೂ ಕಾಫಿ ಟೀ ಬೇಕೇ ಬೇಕು. ಊಟ ಮುಗಿಸಿ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:45 ಆಗಿತ್ತು. ಇನ್ನೂ ಬೇಗ ಬರ್ತಿದೆ, ಆದರೆ ಮಧ್ಯ ಬ್ರ್ಯಾಂಡ್ ಕೆಲಸ ಒಂದು ಬಂದ್ಬಿಟ್ಟಿತ್ತು. ಅದೇ ಒಂದು 20 ನಿಮಿಷ ಆಗೋಯ್ತು. ಅದನ್ನ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಸ್ಕರ ಎಲ್ಲ ರಿಮೂವ್ ಮಾಡಬೇಕಿತ್ತು, ಬಿಕಾಸ್ ವಾಟರ್ ಪ್ರೂಫ್ ಮಸ್ಕರ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡ್ಕೊಂಡೆ. ಮೇಕಪ್ ಏನು ಇರಲಿಲ್ಲ, ಬರೀ ಮಸ್ಕಾರ, ಐಲೈನರ್, ಒಂಚೂರು ಲಿಪ್ಸ್ಟಿಕ್ ಇತ್ತು ಅಷ್ಟೇ. ಯಾರು ಹೆದರ್ಕೊಳ್ಬೇಡಿ ಗೈಸ್, ಬರೀ ಮಸ್ಕಾರ ಮತ್ತೆ ಐಲೈನರ್ ಮಾತ್ರ ಹಾಕಿದ್ದೀನಿ. ಅದೇ ಇಷ್ಟು ಜಾಸ್ತಿ ಕಾಣಿಸ್ತಾ ಇರೋದು. ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನನ್ನ ಸ್ಕಿನ್ ಕೇರ್ ಅನ್ನು ಮುಗಿಸ್ಕೊಂಡಿದ್ದಾಯಿತು. ಆ್ಯಂಡ್ ಇಡೀ ದಿನ ಸುಳ್ಳು ಹೇಳಲ್ಲ, ತುಂಬಾ ಚೆನ್ನಾಗಿತ್ತು, ಆ್ಯಕ್ಟಿವ್ ಆಗಿತ್ತು. ನಾನು ಪರ್ಸನಲ್ ಕೆಲಸನೂ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪ್ರೊಫೆಷ್ನಲ್ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ವೇಸ್ಟ್ ಅಂತೂ ಮಾಡೋಕ್ಕೋಗಿಲ್ಲ ಡೇನ, ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಬಂದು ಸ್ಕಿನ್ ಕೇರ್ ಮುಗಿಸಿ ಜರ್ನಲಿಂಗ್ ಎಲ್ಲ ಮಾಡಿ ನಾನು ಇವಾಗ ಹಾಲಲ್ಲೇ ಮಲ್ಕೊಡೋದು, ಬಿಕಾಸ್ ರೂಮಲ್ಲಿ ಮಲ್ಗೋಕೆ ಆಗ್ತಿಲ್ಲ ನನಗೆ. ಅದಕ್ಕೆ ಕೆಳಗೆ ಮಲ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ದಿನಗಳು ಹೇಗಿರುತ್ತೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇದೇ ಆಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಬಾಯ್.